ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಲಾಸ್ಟ್ ವೀಕು ಅಮ್ಮ ನನಗೊಂದು ಮಲ್ಲಿಗೆ ಗಿಡನ ಕಳಿಸ್ಕೊಟ್ಟಿದ್ರು. ಆ ಮಲ್ಲಿಗೆ ಗಿಡನ ಪಾಟಲ್ಲಿ ನೆಟ್ಟಿದ್ದು ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆ ಗಿಡದಲ್ಲಿ ಒಂದೇ ಒಂದು ಮಲ್ಲಿಗೆ ಹೂವು ಹರಡಿತ್ತು. ಆ ಹೂವನ್ನ ಕಿತ್ಕೊಂಡ್ಬಂದು ಲಕ್ಷ್ಮೀ ಅಮ್ಮನವ್ರಿಗೆ ಇಟ್ಬಿಟ್ಟು ಶನಿವಾರ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೆ. ಇನ್ನು ಶನಿವಾರ ಆಗಿರೋದ್ರಿಂದ ನಾನು ಯಾವಾಗಲೂ ಒಂದು ಪೇಜ್ ರಾಮಕೋಟಿಯನ್ನು ಬರಿತೀನಲ್ವಾ, ಹಾಗಾಗಿ ರಾಮಕೋಟಿ ಎಲ್ಲ ಬರೆದು ಅದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡೆ. ನಾನು ಎಷ್ಟೋ ಸಲ ಅನ್ಕೊಳ್ತಾನೆ ಇದ್ದೆ ಮಲ್ಲಿಗೆ ಗಿಡ ಒಂದು ತಗೊಳ್ಬೇಕು ಅಂತಂದ್ಬಿಟ್ಟು. ಆದರೆ ತಗೊಂಡ್ರೆ ಮತ್ತೆ ಅದೇನಾದರೂ ಸರಿಯಾಗಿ ಬೆಳಿಲಿಲ್ಲ, ಒಣಗೋಯ್ತು ಅಂತಂದರೆ ಅದೊಂಥರ ಬೇಜಾರಾಗುತ್ತೆ. ಯಾಕಂದರೆ ನಾವು ಲೀಸ್ ಮನೆಯನ್ನು ಖಾಲಿ ಮಾಡಿಕೊಂಡು ಈ ಮನೆ ಪಕ್ಕದ ಮನೆಯಲ್ಲಿ ಒಂದು 3 months ಇದ್ವಲ್ವಾ, ಆವಾಗ ನಾನು ಒಂದಷ್ಟು ಗಿಡಗಳನ್ನು ತಗೊಂಡಿದ್ದೆ. 3 ಥರ ಸೇವಂತಿಗೆ ಕಲರ್ ಗಿಡಗಳು, ಅದಾದಮೇಲೆ ಒಂದು ಪನ್ನೀರ್ ರೋಸ್ ಗಿಡನ ತಗೊಂಡಿದ್ದೆ. ಎಲ್ಲ ಗಿಡಗಳು ಒಣಗೋಗ್ಬಿಡ್ತು, ಒಂದು ಗಿಡನೂ ಸರಿಯಾಗಿ ಬರಲಿಲ್ಲ, ತುಂಬ ಬೇಜಾರಾಗ್ಬಿಡ್ತು. ಅದಾದಮೇಲೆ ಲೀಸ್ ಮನೇಲಿ ಇದ್ದಾಗೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಾನು ಒಂದೆರಡು ಗಿಡಗಳನ್ನು ತಗೊಂಡಿದ್ದೆ, ಆ ಗಿಡಗಳು ಸಹ ಒಣಗೋಗ್ಬಿಡ್ತು. ಇನ್ನು ನಾನು ಊರಿಂದ ತಗೊಂಬಂದಿರೋ ಗಿಡಗಳೇ ಒಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದಿದ್ದು. ಹಾಗಾಗಿ ಯಾಕೋ ಸರಿಯಾಗಿ ಬೆಳೀತಿಲ್ಲ, ಮುಂದಕ್ಕೆ ಯಾವಾಗಲಾದರೂ ನೋಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇತ್ತೀಚೆಗೆ ನಾನು ಯಾವ ಗಿಡಗಳು ತಗೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಯಾವಾಗಲಾದರೂ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಮಲ್ಲಿಗೆ ಗಿಡನ. ಅಮ್ಮನೇ ಕಳಿಸ್ಕೊಟ್ರು, ನೋಡಬೇಕು ಈ ಗಿಡ ಆದರೂ ಸರಿಯಾಗಿ ಬೆಳೆಯುತ್ತೋ ಇಲ್ವೋ ಅಂತಂದ್ಬಿಟ್ಟು. ಇನ್ನೀಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ. ಆ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು, ತಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗಾಕಿ ಇವಾಗ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಕಿಚನ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಪ್ರತಿದಿನ ಕೆಲವೊಂದಿಷ್ಟು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ನಾನು ವರ್ಷಕ್ಕೊಂದ್ಸಲ ಮಾಡ್ತೀನಿ. ಆಮೇಲೆ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಕೆಲಸಗಳು ಅಷ್ಟೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಸಂಜೆಗೆಲ್ಲ ಕಂಪ್ಲೀಟ್ ಮಾಡಿಬಿಡ್ಬೋದು. ಅದು ಯಾವ ಟಿಪ್ಸ್ಗಳು ಅಂತಂದರೆ ತುಂಬ ಈಸಿನೇ, ಕಷ್ಟನೂ ಆಗೋದಿಲ್ಲ ಆ ಕೆಲಸಗಳು. ಮೊದಲಿಗೆ ಪ್ರತಿದಿನ ನೈಟು ಊಟ ಎಲ್ಲ ತಿಂದಿದ್ದಾದ್ಮೇಲೆ ಶಿಂಕಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ನೈಟ್ ಟೈಮು ಪಾತ್ರೆಗಳನ್ನು ಬಿಡಲೇಬಾರ್ದು. ಒಂದು ದಿನ ನಾವೇನಾದರೂ ಶಿಂಕಲ್ಲಿ ಪಾತ್ರೆಗಳನ್ನು ಬಿಟ್ಟಿದ್ದೀವಿ ಅಂತಂದರೆ ಆ ಪಾತ್ರೆಗಳಲ್ಲಿ ಒಂದಿಷ್ಟು ಆಹಾರ ಪದಾರ್ಥ ಅಂತ ಇರುತ್ತಲ್ವ, ಅನ್ನದ್ದಾಗಳು ಈ ರೀತಿಯಾಗೆಲ್ಲ ಇರುತ್ತೆ. ಆ ಅನ್ನದ್ದಾಗಳನ್ನ ತಿನ್ನೋದಕ್ಕೆ ಅಂತಂದ್ಬಿಟ್ಟು ಜಿರಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದ್ವು ಅಂತಂದರೆ ಈ ಕಿಚನ್ ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ಸೇರಿಕೊಂಡು ಮೊಟ್ಟೆಗಳೆಲ್ಲ ಇಟ್ಟು ಗಲೀಜೆಲ್ಲ ಮಾಡಿ ಆಮೇಲೆ ಸಿಕ್ಕಾಪಟ್ಟೆ ಜಿರಳೆಗಳಾಗ್ಬಿಡುತ್ತೆ ಮನೆಯೆಲ್ಲ. ಆಮೇಲೆ ಕಿಚನ್ ನೋಡೋದಕ್ಕಾಗೋದಿಲ್ಲ, ಆ ರೀತಿಯಾಗುತ್ತೆ. ಮತ್ತು ಪಾತ್ರೆಗಳು ಅಷ್ಟೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಕಿಚನ್ ಕ್ಯಾಬಿನೆಟ್ಸು ಓಪನ್ ಮಾಡಿದ್ರೂ ಅಷ್ಟೇ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೈಟ್ ಟೈಮು ಶಿಂಕಲ್ಲಿ ಪಾತ್ರೆಗಳನ್ನು ಬಿಡಲೇಬಾರ್ದು. ಒಂದೊಂದ್ಸಲ ನಮಗೆ ಹೆಲ್ತ್ ಅಪ್ಸೆಟ್ ಆದಾಗ ಅಟ್ಲೀಸ್ಟು ಆ ಪಾತ್ರೆಗಳನ್ನು ತೊಳೆದಾದರೂ ಇಟ್ಬಿಡಬೇಕು. ಅನ್ನದ್ದಗಳು ಮತ್ತು ಆಹಾರ ಪದಾರ್ಥಗಳು ಏನು ಶಿಂಕಲ್ಲಿ ಇಲ್ಲದೆ ಇರೋ ರೀತಿಯಾಗಿ ನಾವು ಮೇಂಟೈನ್ ಮಾಡಿದ್ದೀವಿ ಅಂತಂದರೆ ಒಂದು ಜಿರಳೆನೂ ಮನೆಯಲ್ಲಿರೋದಿಲ್ಲ. ಜಿರಳೆಗಳು ಮನೆಯಲ್ಲಿತ್ತು ಅಂತಂದರೆ ಕಿಚನ್ನೇ ಅಲ್ಲ, ವಾರ್ಡ್ರೂಬಲ್ಲೂ ಸಹ ಬಂದು ಸೇರಿಕೊಂಡು ಬಟ್ಟೆಗಳು ಅಷ್ಟೇ ಒಂಥರ ಸ್ಮೆಲ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಜಿರಳೆಗಳು ಇಲ್ಲದೆ ಇರೋ ರೀತಿಯಾಗಿ ನಾವು ಮೇಂಟೈನ್ ಮಾಡಿದ್ದೀವಿ ಅಂತಂದರೆ ಮನೆ ನೀಟಾಗಿರುತ್ತೆ. ಇನ್ನೀಗ ಟಾಲ್ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಟಾಲ್ ಯೂನಿಟಲ್ಲಿ ಏನೇನು ಗ್ರಾಸರಿ ಇತ್ತೋ ಅದನ್ನೆಲ್ಲ ಬಾಕ್ಸ್ಗಳೊಳಗಡೆ ಹಾಕಿ ಇಡ್ತಾ ಇದ್ದೀನಿ. ಇನ್ನು ಅವರೇ ಬೇಳೆ ಬಂದ್ಬಿಟ್ಟು ಅಮ್ಮ ಊರಿಂದ ಕಳಿಸ್ಕೊಟ್ಟಿದ್ರು. ನನಗಂತೂ ಅವರೇ ಬೇಳೆ ಅಂದ್ರೇ ಆಗೋದಿಲ್ಲ, ಯಾಕಂದರೆ ನನ್ನ ಮದುವೆಗೂ ಮುಂಚೆ ಅಮ್ಮನ ಮನೆಯಲ್ಲಿ ಅವರೇ ಬೇಳೆ
ಸಾಂಬಾರೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಇವಾಗಲೂ ಅಷ್ಟೇ ಅವರೆಬೇಳೆ ಸಾಂಬಾರೇ ಅಲ್ಲಿ ಮಾಡೋದು. ಆ ಅವರೆಬೇಳೆನ ತಿಂದು 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 ನನಗೆ ಬೇಜಾರಾಗ್ಬಿಟ್ಟಿದೆ. ಅದೇನೋ ಮೊದಲಿಂದ ನನಗೆ ಅವರೆಬೇಳೆ ಆಗ್ತಾ ಇರಲಿಲ್ವಲ್ಲ, ಹಾಗಾಗಿ ಆ ಅಭ್ಯಾಸ ತಪ್ಪೋಗ್ಬಿಟ್ಟಿತ್ತು. ನಾನು ಬೇಡ ಬೇಡ ಅಂತಂದ್ರು ಅಮ್ಮ ಇರಲಿ ಮನೇಲಿ ಒಂದು ಸ್ವಲ್ಪ ತೊಗರಿಬೇಳೆ ಜೊತೆ ಒಂದು ಸ್ವಲ್ಪ ಅವರೆಬೇಳೆನೂ ಹಾಕಮ್ಮ ಅಂತಂದ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಅದಾದಮೇಲೆ ಧನಿಯಾ ಪುಡಿನೂ ಕಳಿಸ್ಕೊಟ್ಟಿದ್ರು. ಮನೆಯಲ್ಲಿ ಒಂದು ಸ್ವಲ್ಪ ಧನಿಯಾ ಪುಡಿ ಇತ್ತು. ಇನ್ನು ಹಳೆ ಧನಿಯಾ ಪುಡಿ ಜೊತೆಗೇ ಹೊಸ ಧನಿಯಾ ಪುಡಿನೂ ಹಾಕೋದು ಯಾಕೆ, ಅದು ಖಾಲಿ ಆಗಿಬಿಡಲಿ, ಆಮೇಲೆ ಈ ಧನಿಯಾ ಪುಡಿಯನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬೇರೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ. ಅದಾದಮೇಲೆ ಇವಾಗ ಏನೇನು ಗ್ರಾಸರಿ ಇತ್ತೋ ಅದನ್ನೆಲ್ಲ ಒಂದು ಬಾಸ್ಕೆಟ್ಗಳೊಳಗಡೆ ಹಾಕಿ ಇಡ್ತಾ ಇದ್ದೀನಿ. ತುಪ್ಪ ಇತ್ತು ಮತ್ತು ತೊಗರಿಬೇಳೆ ಇತ್ತು. ಎಷ್ಟು ಗ್ರಾಸರಿ ಇದೆಯೋ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಇವಾಗ ಟಾಲಿ ಯೂನಿಟಲ್ಲಿ ಇಡ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಒಂದು ಟಿಪ್ಸ್ ಏನು ಅಂತಂದರೆ, ಪ್ರತಿದಿನ ನೈಟು ಊಟ ಆದಮೇಲೆ ಅಗೇನ್ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪು, ಗ್ಯಾಸ್ ಸ್ಟೌವು, ವಾಲ್ಸು, ಅದಾದಮೇಲೆ ಚಿಮ್ನಿ, ಕ್ಯಾಬಿನೆಟ್ ಡೋರುಗಳು ಇವನ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಕಿಚನ್ ಯಾವಾಗಲೂ 365 ದಿನವೂ ನೀಟಾಗಿರುತ್ತೆ. ಈ ಥರ ಹಬ್ಬಗಳ ಟೈಮಲ್ಲಿ ಒಂದೇ ದಿನ ನಾವು ಕಿಚನ್ ಕ್ಲೀನಿಂಗ್ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ಬೋದು. ನೆಕ್ಸ್ಟು ಥರ್ಡ್ ಒನ್ ಟಿಪ್ಸ್ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಒದ್ದೆ ಕೈಗಳಿಂದ ನಾವು ಕ್ಯಾಬಿನೆಟ್ಸ್ ಆಗಿರ್ಬೋದು ಮತ್ತು ಬಾಕ್ಸಸ್ನಾಗಿರ್ಬೋದು ಏನೂ ಅಷ್ಟೇ ಮುಟ್ಲೇಬಾರ್ದು. ಆವಾಗ ಹಂಗೆ ಬಾಕ್ಸ್ಗಳ ಮೇಲೆ ಕ್ಯಾಬಿನೆಟ್ ಮೇಲೆ ಕಲೆಗಳು ಕಟ್ಬಿಡುತ್ತೆ. ಕೈ ಏನಾದರೂ ಒದ್ದೆ ಇತ್ತು ಅಂತಂದರೆ ಒಂದು ಡ್ರೈ ಕ್ಲಾತಿಂದ ಒರೆಸ್ಕೊಂಡು ಅದಾದಮೇಲೆ ನಾವು ಕ್ಯಾಬಿನೆಟ್ ಡೋರುಗಳು ಮತ್ತು ಬಾಕ್ಸ್ಗಳನ್ನೆಲ್ಲ ಮುಟ್ಟೋದ್ರಿಂದ ಕಿಚನ್ ಯಾವಾಗಲೂ ನೋಡೋದಕ್ಕೆ ನೀಟಾಗಿರುತ್ತೆ. ಹಾಗೆ ಈ ಥರ ಹಬ್ಬಗಳ ಟೈಮಲ್ಲಿ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸಗಳು ತುಂಬಾ ಈಸಿ ಆಗುತ್ತೆ. ಇನ್ನು ಫೋರ್ತ್ ಒನ್ ಟಿಪ್ಸ್ ಏನು ಅಂತಂದರೆ, ಬಾಕ್ಸುಗಳಲ್ಲಿ ಏನಾದರೂ ಗ್ರಾಸರಿ ಖಾಲಿ ಆಯಿತು ಅಂತಂದರೆ ಆ ಬಾಕ್ಸನ್ನು ಹಾಗೆ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಆಮೇಲೆ ಗ್ರಾಸರಿಯನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಈ ಥರ ಹಬ್ಬಗಳ ಟೈಮಲ್ಲಿ ಎಲ್ಲ ಬಾಕ್ಸಸನ್ನು ವಾಶ್ ಮಾಡಿ ಮತ್ತು ಒಣಗಿಸಿ ಅದರೊಳಗಡೆ ಗ್ರಾಸರಿ ಫಿಲ್ ಮಾಡಿ ಇಡೋ ಒಂದು ಅಷ್ಟು ಕಷ್ಟದ ಕೆಲಸ ಏನೂ ಆಗೋದಿಲ್ಲ. ಯಾಕಂದರೆ ಆಗಿಂದಾಗೆ ನಾವು ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ವಾ, ಹಾಗಾಗಿ ಹಬ್ಬಗಳ ಟೈಮಲ್ಲಿ ಕಿಚನ್ ಡೀಪ್ ಕ್ಲೀನ್ ಕೆಲಸ ಅನ್ನೋದು ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಇನ್ನೀಗ ಟಾಲ್ ಯೂನಿಟಲ್ಲಿ ಉಳಿದಿರೋ ಗ್ರಾಸರಿನೆಲ್ಲ ಬ್ಯಾಸ್ಕೆಟ್ಸಲ್ಲಿ ಹಾಕಿ ನೀಟಾಗಿ ಜೋಡಿಸಿಟ್ಟಿದ್ದಾದಮೇಲೆ ಇನ್ನು ವಿಂಡೋನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅದಾದಮೇಲೆ ಈ ಒಂದು ಕ್ಯಾಬಿನೆಟ್ಸು ಅಷ್ಟೇ ನೀಟಾಗೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಇನ್ನು ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಇನ್ನು ಅಡುಗೆ ಮಾಡ್ತಾನೆ ಇವಾಗ ಕ್ಲೀನಿಂಗ್ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಬಂದು ಹೀರೆಕಾಯಿ ಸಾಂಬಾರು, ಮುದ್ದೆ, ರೈಸು ಎಲ್ಲ ಮಾಡಿಕೊಂಡು ಹಂಗೆ ಕಿಚನ್ ಕ್ಲೀನ್ ಸಹ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ನಾನು ಫಾಲೋ ಮಾಡೋ ಫಿಫ್ತ್ ಒನ್ ಟಿಪ್ಸ್ ಏನು ಅಂತಂದರೆ, ಅಡುಗೆ ಮನೆಯಲ್ಲಿ ಗ್ರಾಸರಿ ಎಲ್ಲ ಖಾಲಿ ಆದಮೇಲೆ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಅಂತ ಇಟ್ಕೊಳ್ತೀನಿ. ಆವಾಗ ಕೆಲಸಗಳು ಬೇಗ ಬೇಗ ಆಗುತ್ತೆ. ಯಾಕಂದರೆ ಆ ಬಾಕ್ಸಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿರ್ತೀನಲ್ವಾ, ಇನ್ನು ಬಾಕ್ಸಸ್ ಕ್ಲೀನ್ ಮಾಡೋ ಕೆಲಸಗಳು ಇರೋದಿಲ್ಲ. ಅದಾದಮೇಲೆ ಕ್ಯಾಬಿನೆಟ್ಸ್ ಅಲ್ಲಿ ಅಷ್ಟೊಂದು ಬಾಕ್ಸಸ್ಸು ಇರೋದಿಲ್ಲ. ಆವಾಗ ಕ್ಲೀನಿಂಗ್ ಕೆಲಸಗಳು ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಕಿಚನ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಆದಮೇಲೆ ಗ್ರಾಸರಿನೆಲ್ಲ ತಗೊಂಡು ಆಮೇಲೆ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಕ್ಯಾಬಿನೆಟ್ಸ್ ಒಳಗಡೆ ನೀಟಾಗಿ ಜೋಡಿಸಿಟ್ಕೊಳ್ತೀನಿ. ನೆಕ್ಸ್ಟ್ ಈಗ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಈ ಚಿಮ್ನಿನ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಈ ಚಿಮ್ನಿನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ನೈಟು ಇನ್ನೂ ಒಂದಷ್ಟು ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅಂದರೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ, ಶನಿವಾರ ದಿನ ಸೆಂಟ್ರಲ್ ಇರೋ ಕ್ಯಾಬಿನೆಟ್ಸು ಮತ್ತು ವಾಟರ್ ಫಿಲ್ಟರು, ಚಿಮ್ನಿ, ಟಾಲ್ ಯೂನಿಟು, ವಿಂಡೋ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಇನ್ನು ಭಾನುವಾರದ ದಿನ ವಾಲ್ ಟೈಲ್ಸು, ಆಮೇಲೆ ಕೌಂಟರ್ ಟಾಪು, ಕೆಳಗಡೆ ಕ್ಯಾಬಿನೆಟ್ಸು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಇಷ್ಟು ಮಾಡಿಕೊಂಡ್ರೆ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಶನಿವಾರ ದಿನ ನಾನು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೇ ಮಧ್ಯಾಹ್ನ ಮೇಲೆ ಆಗಿತ್ತು. ಮಧ್ಯಾಹ್ನ ಒಂದು 3:30 ಹಂಗೆ ಮಾಡಿಕೊಂಡೆ. ಮಾಡ್ತಾ ಇದ್ದೆ ಅಷ್ಟರೊಳಗಡೆ ಸ್ಟಿಪ್ ಲೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ನಾನು ಕ್ಲೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರಿನ ಹನಿ ಏನಾದರೂ ಬಿದ್ದಿತ್ತೋ ಏನೋ ಗೊತ್ತಿಲ್ಲ. ಈ ಕಡೆ ಅಂದರೆ ಈ ಕಡೆ ಶಿಂಕ್ ಕಡೆ ಇತ್ತಲ್ಲ ಸ್ಟಿಪ್ ಲೈಟು, ಅದು ಆಫ್ ಆಗಿಬಿಡ್ತು. ಅಲ್ಲಿ ಚಿಚ್ಚಿಟ ಅಂತ ಇತ್ತು. ನನ್ನ ಹಸ್ಬೆಂಡು ಬಂದು ಬೈದು ಅದೊಂದು ಸ್ವಲ್ಪ ರಿಪೇರಿ ಮಾಡಿದ್ರು. ಏನು ಕ್ಲೀನ್ ಮಾಡೋದಕ್ಕೆ ಹಿಡ್ದಿದೆಯಾ ಅಂತಂದರೆ ಕರೆಂಟ್ ಗಿರೆಂಟ್ ಏನು ನೋಡ್ಕೊಳ್ಳೋದಿಲ್ವಾ ಅಂತಂದ್ಬಿಟ್ಟು. ಯಾಕೋ ಅದೊಂದು ಸ್ವಲ್ಪ ಅದು ಗೊತ್ತಿಲ್ಲ ಅದೇನಾಯಿತು ಏನಂತಲೇ ನನಗೆ ಗೊತ್ತಾಗಲಿಲ್ಲ. ನನ್ನ ಪಾಡಿಗೆ ನಾನು ನೀರೇನು ಹಾಕಲಿಲ್ಲ. ನಾನು ಕರೆಂಟ್ ಅಂದರೆ ತುಂಬ ಭಯ ಬೀಳ್ತೀನಿ. ನಾನು ಸ್ವಿಚ್ ಬೋರ್ಡ್ಗಳನ್ನೆಲ್ಲ
ಪಾತ್ರೆಗಳನ್ನೇ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ನೈಲ್ ಪಾಲಿಶ್ ರಿಮೂವರ್ ಇರುತ್ತಲ್ಲ, ಅದನ್ನು ತೊಗೊಂಬಂದು ನಾನು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡ್ತಾ ಇರ್ತೀನಿ. ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡೋದಕ್ಕೆ ನಾನು ಎದುರ್ಕೊಳ್ತಾ ಇರ್ತೀನಿ, ಯಾಕೆ ಬಂತಪ್ಪ ಅದ್ರ ಸವಾಸಕ್ಕೆ ಹೋಗಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ಅಂತಂದ್ಬಿಟ್ಟು ಅಷ್ಟು ಎದುರ್ಕೊಳ್ತೀನಿ. ಆದರೂ ಅದು ಯಾಕೋ ಅಲ್ಲಿ ಜಾಯಿಂಟ್ ಮಾಡಿದ್ರು, ಅಲ್ಲೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಕೆಲಸ ಮಾಡಿಕೊಂಡು ಇನ್ನು ಕ್ಲೀನಿಂಗ್ ಕೆಲಸ ಒಂದು ಸ್ವಲ್ಪ ಡಿಲೇ ಆಗಿಬಿಡ್ತು. ಸರಿ ನಾಳೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಷ್ಟಕ್ಕೆ ಬಿಟ್ಟು, ಮತ್ತು ಭಾನುವಾರ ಬೆಳಗ್ಗೆ ಹೆಂಗೂ ನೈಟ್ ಸಾಂಬಾರು ಮಾಡಿದ್ನಲ್ವ, ಅದೇ ಸಾಂಬಾರಿತ್ತು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಬಿಸಿ ರೈಸ್ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಇನ್ನು ಸೆಂಟ್ರಲ್ಲಿರೋ ಇನ್ನು ಈ ಒಂದು 2 ಕ್ಯಾಬಿನೆಟ್ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಅಡುಗೆ ಮನೆಯಲ್ಲಿ ಗ್ರಾಸರಿ ಕಡಿಮೆ ಇದ್ದಾಗ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸ ಯಾವ ರೀತಿಯಾಗಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿಯೇ ವಾರ್ಡ್ರೋಬಲ್ಲಿ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿರ್ತೀವಲ್ವ, ಅಂಥ ಟೈಮಲ್ಲಿ ವಾರ್ಡ್ರೋಬ್ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿದ್ದೀವಿ ಅಂತಂದರೆ ವಾರ್ಡ್ರೋಬ್ ಕ್ಲೀನಿಂಗ್ ಕೆಲಸನೂ ಅಷ್ಟೇ ತುಂಬ ಬೇಗ ಆಗುತ್ತೆ. ಅದಾದಮೇಲೆ ಫ್ರಿಜ್ಜಲ್ಲಿ ತರಕಾರಿಗಳು ಐಟಮ್ಸ್ ಏನಾದರೂ ಕಡಿಮೆ ಇದ್ದಾಗ ಫ್ರಿಜ್ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿದ್ದೀವಿ ಅಂತಂದರೆ ಆವಾಗಲೂ ಅಷ್ಟೇ ಆ ಕ್ಲೀನಿಂಗ್ ಕೆಲಸನೂ ಅಷ್ಟೇ ತುಂಬ ಬೇಗ ಸಾಗುತ್ತೆ. ಈ ಥರ ಮನೆಯಲ್ಲಿ ಕೆಲವೊಂದಿಷ್ಟು ಕೆಲಸಗಳಲ್ಲಿ ಪ್ಲಾನಿಂಗನ್ನು ಮಾಡಿಕೊಂಡು ಮಾಡಿದ್ದೀವಿ ಅಂತಂದರೆ ಕೆಲಸಗಳು ತುಂಬ ಈಸಿಯಾಗಿ ಸಾಗುತ್ತೆ. ಇವಾಗ ಈ ಒಂದು ಕ್ಯಾಬಿನೆಟ್ನು ಕ್ಲೀನ್ ಮಾಡಿದ್ದಾಯಿತು. ಈ ಕ್ಯಾಬಿನೆಟಲ್ಲಿ ಕಾಫಿ ಕಪ್ಸು ಮತ್ತು ಗಾಜಿನ ಗ್ಲಾಸಸ್ಸು ಈ ರೀತಿಯಾಗಿ ಪಿಂಗಾಣಿ ಮತ್ತು ಗಾಜಿನ ಐಟಮ್ಸನ್ನು ಇಡ್ತೀನಿ. ಇದನ್ನೆಲ್ಲ ಒಂದ್ಸಲ ನೀಟಾಗಿ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಬಿಡೋಣ ಅಂತಂದ್ಬಿಟ್ಟು ಗಾಜಿನ ಗ್ಲಾಸಸ್ಸು ಮತ್ತು ಕಾಫಿ ಕಪ್ಸು ಎಲ್ಲನೂ ಅಷ್ಟೇ ಒಂದು ಒಣ ಬಟ್ಟೆಯಿಂದ ಒರೆಸಿ ಇವಾಗ ಕ್ಯಾಬಿನೆಟ್ ಒಳಗಡೆ ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ. ಈಗ ಸೆಂಟ್ರಲ್ಲಿರೋ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಕೊನೆಯದಾಗಿ ಈ ವಾಟರ್ ಫಿಲ್ಟರ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ವಾಟರ್ ಫಿಲ್ಟರ್ ಮೇಲೆ ನಾನು ಕವರ್ ಹಾಕಿದ್ದೀನಿ. ಇಲ್ಲಿ ಧೂಳೇನೋ ಕುತ್ಕೊಳ್ಳೋದಿಲ್ಲ, ಲೀಸ್ ಮನೆಯಲ್ಲಿದ್ದಾಗ ತಗೊಂಡಿದ್ದೆ ಅದೇ ಒಂದು ಕವರ್ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿ ಇರಲಿ, ಆದಷ್ಟು ಧೂಳು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹಾಕಿದ್ದೆ. ಕವರ್ ಮೇಲೇನೂ ಅಷ್ಟೇ ಅಷ್ಟೊಂದೇನು ಧೂಳು ಇರಲಿಲ್ಲ, ಕವರು ನೀಟಾಗಿ ಒರೆಸಿ ಹಂಗೆ ಫಿಕ್ಸ್ ಮಾಡಿ ಇಟ್ಬಿಟ್ಟೆ. ಇವಾಗ ವಾಟರ್ ಫಿಲ್ಟರ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋಗಳಲ್ಲಿ 1-2-3 ಕಮೆಂಟ್ಸ್ ಮಾಡಿದರು, ನೀವು ನೀರೊಳಗಡೆ ಏನು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀರಾ ಅಂತಂದ್ಬಿಟ್ಟು. ನಾನು ವಿಮ್ ಜೆಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀನಿ. ಕ್ಯಾಬಿನೆಟ್ಸ್ ಆಗಿರ್ಬೋದು, ಮತ್ತು ಲಿವಿಂಗ್ ರೂಮಲ್ಲಿ ಟಿ ವಿ ಯೂನಿಟ್ನೆಲ್ಲ ಕ್ಲೀನ್ ಮಾಡಿದ್ನಲ್ವ ಅಲ್ಲೂ ಅಷ್ಟೇ. ಅದಾದಮೇಲೆ ಟಿ ವಿನೂ ಅಷ್ಟೇ ಅದೇ ರೀತಿಯಾಗಿಯೇ ಒರೆಸ್ಕೊಂಡು ಬಂದೆ. ಟಿ ವಿ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ನಾನು ಸುಮಾರು ಮದುವೆ ಆದಾಗಿಂದ ಇದೇ ರೀತಿಯಾಗಿಯೇ ಒರೆಸ್ತಾ ಇದ್ದೀನಿ ಟಿ ವಿನ. ನೀರೊಳಗಡೆ ವಿಮ್ ಜೆಲ್ ಹಾಕ್ಬಿಟ್ಟು ಆಮೇಲೆ ಬಟ್ಟೆಯನ್ನು ಆ ನೀರೊಳಗಡೆ ಅದ್ದಿ ನೀಟಾಗಿ ಹಿಂಡಿ ಆಮೇಲೆ ನೀಟಾಗಿ ಹಿಂಡ್ಬಿಡ್ತೀನಿ. ಒಂದು ಸ್ವಲ್ಪನೂ ನೀರಿರೋ ಹಾಗೆ ಇಟ್ಕೊಳ್ಳೋದಿಲ್ಲ, ನೀಟಾಗಿ ಹಿಂಡ್ಬಿಟ್ಟು ಒರೆಸ್ಕೊಂಡು ಬರ್ತೀನಿ. ನಮ್ಮ ಮನೆಯಲ್ಲಿ ಟಿ ವಿ ಏನು ಪ್ರಾಬ್ಲಮ್ ಆಗಿಲ್ಲ. ಇವಾಗ ಸೆಂಟ್ರಲ್ಲಿರೋ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಕೆಳಗಡೆ ಇರೋ ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೇಮ್ ಮೇಲೆ ಯಾವ ರೀತಿಯಾಗಿ ಮಾಡೋದ್ನೋ ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ. ಈ ಕ್ಯಾಬಿನೆಟ್ ಒಳಗಡೆ ಇರೋ ಪಾತ್ರೆ ಸಾಮಾನುಗಳೆಲ್ಲ ತೆಗೆದು ಶೆಲ್ಫ್ ಲೈನರ್ ಶೀಟ್ಗಳನ್ನೆಲ್ಲ ತೆಗೆದು ಒಂದು ಅದೇ ಒದ್ದೆ ಬಟ್ಟೆ ಇರುತ್ತಲ್ವ ವಿಮ್ ಜೆಲ್ಲಲ್ಲಿ ಹಾಕಿ ಇಟ್ಕೊಂಡಿರುವಂತಹ ಒದ್ದೆ ಬಟ್ಟೆಯಿಂದ ಒರೆಸಿ, ಮತ್ತು ಒಂದು ಡ್ರೈ ಕ್ಲಾತಿಂದ ಶೆಲ್ಫ್ ಲೈನರ್ ಶೀಟುಗಳನ್ನೆಲ್ಲ ಒರೆಸಿ ಹಂಗೆ ಕ್ಯಾಬಿನೆಟ್ಗಳನ್ನು ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಶೆಲ್ಫ್ ಲೈನರ್ ಶೀಟುಗಳನ್ನು ಹಾಕಿ ಪಾತ್ರೆ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡು ಬರ್ತಾ ಇದ್ದೀನಿ. ಈಗ ಒಂದು ಕ್ಯಾಬಿನೆಟ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ ಒಂದು ಕ್ಯಾಬಿನೆಟ್ ಒಳಗಡೆ ಏನೇನು ಇಟ್ಕೊಂಡಿದ್ದೀನಿ ಅಂತಂದರೆ ದೊಡ್ಡ ಪಾತ್ರೆಗಳು, ಅಂದರೆ ದೊಡ್ಡ ಅಂತಂದರೆ ಮೀಡಿಯಮ್ ಸೈಜ್ ಪಾತ್ರೆಗಳು, ಆಮೇಲೆ ಕುಕ್ಕರ್ಸು, ಮಿಕ್ಸಿ, ಚಪಾತಿ ಬಸಿಯೋ ಮಣೆ, ತೆಂಗಿನಕಾಯಿ ಒಡೆಯೋದು,
ಆಮೇಲೆ ಚಾಕು ಬಾಕ್ಸಸ್ಸು, ಈ ರೀತಿಯಾಗಿ ಐಟಮ್ಸನ್ನು ಇಟ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಆ ಒಂದು ಕ್ಯಾಬಿನೆಟನ್ನು ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ಈ ಒಂದು ಕ್ಯಾಬಿನೆಟ್ ಒಳಗಡೆ ರಾಗಿ ಹಸಿಟ್ಟು ಬಾಕ್ಸು, ಅಕ್ಕಿ ಬಾಕ್ಸು, ಮತ್ತು ದೋಸೆಗೆ ಇಡ್ಲಿಗೆ ಯೂಸ್ ಮಾಡುವಂತಹ ಬಾಕ್ಸಸ್ಸು, ಅದಾದಮೇಲೆ ಮರುಗಳು, ಇನ್ನು ದೇವ್ರ ಪೂಜೆಗೆ ಬಳಸುವಂತಹ ದೊಡ್ಡ ದೊಡ್ಡ ತಟ್ಟೆಗಳು, ಈ ರೀತಿಯಾಗೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ಚಿಕ್ಕದಾಗಿರೋ ಪುಲ್ಲೋಟು. ಇದರೊಳಗಡೆ ನಾನು ಏನು ಇಟ್ಕೊಂಡಿಲ್ಲ. ಒಂದಷ್ಟು ತಗೊಳ್ಬೇಕು ನಾನು ಬಾಕ್ಸಸ್ ಎಲ್ಲ, ಗಾಜಿನ ಬಾಕ್ಸಸ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಬಂದಾಗಿಂದ ಹೇಳ್ತಾನೆ ಇದ್ದೀನಿ, ಆದರೂ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮೊದಲಿಗೆ ಸಾಲಗಳೆಲ್ಲ ತೀರ್ಬಿಡಲಿ, ಆಮೇಲೆ ಇದ್ರ ಕಡೆ ಫೋಕಸ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಸ್ವಲ್ಪ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದರೊಳಗಡೆ ಏನೂ ಇಲ್ಲ. ಒಂದೆರಡು ವಾಟರ್ ಬಾಟಲು, ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ, ವೇಸ್ಟ್ ಬಟ್ಲು. ಅದು ಏನಾದರೂ ಇಲ್ಲಿ ಮನೆಯಲ್ಲಿ ವೈಟ್ ಸಿಮೆಂಟನ್ನು ಮಿಕ್ಸ್ ಮಾಡಿ ಎಲ್ಲಾದರೂ ಹೋಲ್ಸ್ ಏನಾದರೂ ಇದ್ದರೆ ಕವರ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಅದು ವೇಸ್ಟ್ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ಈ ಕಡೆಗೆ ಬಂದರೆ ಕಟ್ಲರಿ, ಅದಾದಮೇಲೆ ಕೆಳಗಡೆ ಸ್ಟೀಲು ನೀರು ಕುಡಿಯೋ ಗ್ಲಾಸಸ್ಸು, ಅದಾದಮೇಲೆ ಕಾಫಿ ಗ್ಲಾಸಸ್ಸು ಮತ್ತು ಕಪ್ಸು, ಈ ರೀತಿಯಾಗೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕಟ್ಲರಿಯಲ್ಲಿ ಆ ಸ್ಪೂನ್ಸ್ ಎಲ್ಲ ಈ ರೀತಿಯಾಗಿ ಆರ್ಗನೈಜೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಏನಿದೆಯೋ ಅದರಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಇನ್ನಿಲ್ಲಿ ಹೇಳಿದ್ನಲ್ವ ಆವಾಗಲೇ ನೀರು ಕುಡಿಯೋ ಗ್ಲಾಸಸ್ಸು ಮತ್ತು ಒಂದಷ್ಟು ಪ್ಲೇಟ್ಸು, ಆಮೇಲೆ ಬಟ್ಲುಗಳೆಲ್ಲ ಇಟ್ಕೊಂಡಿದ್ದೀನಿ. ಒಂದೊಂದಾಗೆ ಎಲ್ಲ ಅದರೊಳಗಡೆ ಇರೋ ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗಿಯೋದು ಮತ್ತು ಶೆಲ್ಫ್ ಲೈನರ್ ಶೀಟ್ಗಳನ್ನು ತೆಗಿಯೋದು, ನೀಟಾಗಿ ಒಂದು ವಿಮ್ ಜೆಲ್ ನೀರಿಂದ ಒರೆಸ್ಕೊಳ್ಳೋದು, ಆಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳೋದು. ಮತ್ತು ಆ ಶೀಟ್ನೂ ಅಷ್ಟೇ ಎಲ್ಲ ವಿಮ್ ಜೆಲ್ ಹಾಕಿ ಇರೋ ಬಟ್ಟೆಯಿಂದನೇ ನೀಟಾಗಿ ಒರೆಸಿ, ಒಂದು ಡ್ರೈ ಕ್ಲಾತಿಂದ ಒರೆಸಿ ಹಂಗೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ವಾಶ್ ಮಾಡೋದೇನಿರೋದಿಲ್ಲ. ನಾನು ಹೇಳಿದ್ನಲ್ವಾ, ನಾನು ಈ ಥರ ಕೆಲವೊಂದಷ್ಟು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಈ ಥರ ಹಬ್ಬಗಳ ಟೈಮಲ್ಲಿ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸಗಳೆಲ್ಲ ತುಂಬಾ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ತೆಗೆದು ಒರೆಸಿ ಇವಾಗ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ನಾನು ಪಟ್ಟಾಗಿ ಅಡುಗೆ ಮನೇನ ಒಂದೇ ದಿನದಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ಬೋದಾಗಿತ್ತು. ಆದರೆ ನಾನು ರೋಟೀನ್ ಕೆಲಸಗಳೆಲ್ಲ ಮಾಡಿಕೊಂಡು ಯಾವಾಗ ನನಗೆ ಫ್ರೀ ಆಗುತ್ತೋ ಆವಾಗ ಸ್ವಲ್ಪ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊನ್ನೆ ಲಾಫ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಶನಿವಾರ ದಿನ ಸೆಂಟ್ರಲ್ಲಿರೋ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಎಷ್ಟಾಯಿತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ. ಇನ್ನು ಭಾನುವಾರ ದಿನ ಎಲ್ಲ ಫುಲ್ಲು ಇನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು ಇವತ್ತು ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಮುಗಿಸೋಷ್ಟರಲ್ಲಿ ಒಂದು 3 ಗಂಟೆ ಏನೋ ಆಗಿತ್ತು. ಆಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ತಟ್ಟೆ ಸ್ಟ್ಯಾಂಡನ್ನು ನಾನು ಈ ಒಂದು ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ ಮೇಲೆ ಮುಚ್ಚುವಂಥ ಪ್ಲೇಟ್ಸು ಮತ್ತು ಪಾತ್ರೆಗಳ ಮೇಲೆ ಮುಚ್ಚುವಂಥ ಪ್ಲೇಟ್ಸ್ ಎಲ್ಲ ಆ ಒಂದು ಕ್ಯಾಬಿನೆಟ್ ಒಳಗಡೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆಗೆ ಬಂದರೆ ಇನ್ನು ಜಗ್ಸ್ ಇಟ್ಕೊಂಡಿದ್ದೀನಿ, ಗಾಜಿನ ಜಗ್ಗೊಂದು ಮತ್ತು ಸ್ಟೀಲು ಮತ್ತು ಕಾಪರ್ ಮಿಕ್ಸ್ ಆಗಿರುವಂತಹ ಜಗ್ಗು. ಆಮೇಲೆ ತಿಂಡಿಗಳೇನಾದ್ರು ತೊಗೊಂಬಂದಾಗ ಫ್ರಿಜ್ ಮೇಲೆ ಒಂದು ಬಾಸ್ಕೆಟಲ್ಲಿ ಹಾಕಿಡ್ತಾ ಇರ್ತೀನಿ, ಆ ಒಂದು ಬಾಸ್ಕೆಟನ್ನು ಇಟ್ಟಿದ್ದೀನಿ. ಮತ್ತು ಜರಡಿಗಳು ಮತ್ತು ಹಳೆ ಕುಕ್ಕರ್ ಒಂದು ಇಟ್ಟಿದ್ದೀನಿ. ಆಮೇಲೆ ತರಕಾರಿ ಹಾಕ್ಕೊಳ್ಳೋ ಒಂದು ಬುಟ್ಟಿ, ಈ ಥರ ಕೆಲವೊಂದಿಷ್ಟು ಐಟಮ್ಸನ್ನು ಇಟ್ಕೊಂಡಿದ್ದೀನಿ. ಇನ್ನು ಶಿಂಕ್ ಕೆಳಗಡೆ ನಾನು ಏನು ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಏನು ವಾಶ್ ಮಾಡ್ತೀನೋ ಅಂದರೆ ಬೆಳ್ಳಿ, ತಾಮ್ರ, ಕಂಚಿ, ದೇವರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಲ್ವ, ಆ ಒಂದು ಐಟಮ್ಸನ್ನೇ ಇಟ್ಕೊಂಡಿದ್ದೀನಿ. ವೆನಿಗರು, ಸಬೀನಾ, ಕೋಲ್ಗೇಟ್ ಪೌಡ್ರು, ಆಮೇಲೆ ಅದು ರಾಗಿ ಹಸಿಟ್ಟು ಒಂದು ಪ್ಲೇಟು, ಆಮೇಲೆ ಕೋಲ್ಗೇಟ್ ಪೌಡ್ರು ಮತ್ತು ಸಬೀನಾ ಮಿಕ್ಸ್ ಮಾಡಿರೋ ಒಂದು ಪ್ಲೇಟು, ಈ ರೀತಿಯಾಗಿ ಒಂದಷ್ಟು ಐಟಮ್ಸನ್ನು ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಬೇರೆ ಏನು ಐಟಮ್ಸನ್ನು ಇಡೋದಕ್ಕೆ ಹೋಗಿಲ್ಲ. ಹಾಗೆ ನೈಟ್ ಟೈಮ್ ಏನಾದರೂ ನಾವು ಪಾತ್ರೆಗಳನ್ನು ಶಿಂಕಲ್ಲಿ ಹಾಗೆ ಬಿಟ್ಟಿದ್ದೀವಿ ಅಂತಂದರೆ ಮೊದಲು ಗಲೀಜಾಗೋದೇ ಶಿಂಕ್ ಕೆಳಗಡೆ ಇರೋ ಕ್ಯಾಬಿನೆಟು, ನೋಡೋದಕ್ಕಾಗೋದಿಲ್ಲ. ಜಿರಳೆಗಳು ತುಂಬಾ ಗಲೀಜು ಮಾಡಿಬಿಡ್ತವೆ. ನಾವು ನೈಟ್ ಟೈಮ್ ಪಾತ್ರೆಗಳನ್ನು ವಾಶ್ ಮಾಡಿ ಇಟ್ಬಿಟ್ಟಿದ್ದೀವಿ ಅಂತಂದರೆ ಶಿಂಕ್ ಕೆಳಗಡೆನೂ ಅಷ್ಟೇ ಆ ಒಂದು ಕ್ಯಾಬಿನೆಟು
ನೋಡೋದಕ್ಕೆ ನೀಟಾಗಿರುತ್ತೆ. ಕ್ಲೀನಿಂಗು ಅಷ್ಟೇ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಇವಾಗ ಎಲ್ಲ ಕ್ಯಾಬಿನೆಟ್ಸ್ನೂ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಈ ಒಂದು ವಾಲ್ ಟೈಲ್ಸ್ನೆಲ್ಲ ವಿಮ್ ಜೆಲ್ ನೀರಿನಿಂದ ಒಂದ್ಸಲ ನೀಟಾಗಿ ಉಜ್ಜಿ ಇವಾಗ ಒಂದು ಬಟ್ಟೆಯಿಂದ ಒರೆಸ್ದೆ. ಅದಾದಮೇಲೆ ಕೌಂಟರ್ ಟಾಪು ಅಷ್ಟೇ ವಿಮ್ ಜೆಲ್ ನೀರಿನಿಂದ ಒಂದ್ಸಲ ಉಜ್ಜಿ ಅದಾದಮೇಲೆ ಬಟ್ಟೆಯಿಂದ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಪ್ರತಿದಿನ ನೈಟು ಈ ಒಂದು ವಾಲ್ ಟೈಲ್ಸು ಮತ್ತು ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡು ಬರ್ತಾ ಇರ್ತೀನಿ. ಆದರೆ ಬರೀ ಬಟ್ಟೆಯಿಂದ ಕ್ಲೀನ್ ಮಾಡ್ತಾ ಇರ್ತೀನಿ. ಈ ಥರ ವಿಮ್ ಜೆಲ್ ನೀರಿನಿಂದ ಎಲ್ಲ ಕ್ಲೀನ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ಹೆಂಗೂ ಕಿಚನ್ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾ ಇದ್ದೀನಲ್ವಾ, ಇದನ್ನು ನೀಟಾಗಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಈ ಕೆಲಸನೂ ಅಷ್ಟೇ ನೀಟಾಗಿ ಮಾಡ್ತಾ ಇದ್ದೀನಿ. ಇವಾಗ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇನ್ನು ಒಂದು ಸ್ವಲ್ಪ ಫ್ಲೋರ್ ಮೇಲೆಲ್ಲ ಧೂಳೆಲ್ಲ ಇರುತ್ತಲ್ವ, ನೀಟಾಗಿ ಒಂದು ಸಲ ಕಸ ಗುಡಿಸ್ಬಿಟ್ಟು ಆಮೇಲೆ ಫ್ಲೋರ್ ಮ್ಯಾಟ್ಸ್ನೆಲ್ಲ ಹಾಕಿದ್ರೆ ಅಲ್ಲಿಗೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಕೆಲಸನೂ ಮುಗೀತು. ಅದಾದಮೇಲೆ ಲೀವಿಂಗ್ ರೂಮು ಫುಲ್ಲು ಡೀಪ್ ಕ್ಲೀನಿಂಗ್ ಕೆಲಸ ಮುಗೀತು. ಇವಾಗ ಕಿಚನ್ ಫುಲ್ಲು ಡೀಪ್ ಕ್ಲೀನಿಂಗ್ ಕೆಲಸ ಮುಗೀತು. ಇನ್ನು ರೂಮ್ಸ್ ಒಂದು ಬಾಕಿ ಇದೆ, ಆ ಕೆಲಸನೂ ಮುಗಿಸ್ಕೊಂಡ್ರೆ ಆಲ್ಮೋಸ್ಟು ಮನೆಯೆಲ್ಲ ಕ್ಲೀನ್ ಆದಾಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.